ಸಕ್ಕರೆ ನಾಡಲ್ಲಿ ಮನ್ಮೂಲ್ ಚುನಾವಣಾ ಅಖಾಡ ರಂಗೇರಿದೆ. ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಏನು ತಯಾರಿ ನಡೀತಾ ಇರುವಂಥದ್ದು. ಫೆಬ್ರವರಿ 2ಕ್ಕೆ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಯಲಿದ್ದು, ನಿರ್ದೇಶಕ ಸ್ಥಾನದ ಚುನಾವಣೆಗೆ ಅಭ್ಯರ್ಥಿಗಳ ಪೈಪೋಟಿ ಹೆಚ್ಚಾಗಿದೆ. ಸಹಕಾರ ಸಂಘದ ಅಧಿಕಾರವನ್ನು ಹಿಡಿಯಲು ಕೈತೆನೆ ಪೈಪೋಟಿ ನಡೆಸ್ತಾ ಇದ್ದು, ಲಕ್ಷಕ್ಕೆ ಏನು ಡೆಲಿಗೇಟ್ ವೋಟರ್ಸ್ ಡೀಲ್ ಆಗ್ತಾ ಇರುವಂಥದ್ದು ಆರೋಪ ಕೇಳಿ ಬಂದಿದೆ. ಇನ್ನು ಅಭ್ಯರ್ಥಿಗಳಿಂದ 4ರಿಂದ 5 ಲಕ್ಷಕ್ಕೆ ಒಂದು ಡೆಲಿಗೇಟ್ ವೋಟ್ ಡೀಲ್ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಮನ್ಮೂಲ್ ಮಾಜಿ ನಿರ್ದೇಶಕ ಬಿಚ್ಚಿಟ್ಟಿದ್ದಾರೆ. ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲೂರಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗಿರುವಂಥದ್ದು. ಇನ್ನು ಬೆಂಬಲಿಗರಿಗೆ ವೋಟ್ ಕೊಡಿಸಲು ಅಭ್ಯರ್ಥಿಗಳು ಕಸರತ್ತನ್ನ ಮಾಡ್ತಾ ಇರುವಂಥದ್ದು. ಇನ್ನು ಸಕ್ಕರೆ ನಾಡಿನಲ್ಲಿ ಮನ್ಮೂಲ್ ಚುನಾವಣಾ ಅಖಾಡ ಗರಿಗೆದರಿದೆ. ಫೆಬ್ರವರಿ 2ಕ್ಕೆ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಯಲಿದ್ದು, ನಿರ್ದೇಶಕ ಸ್ಥಾನದ ಚುನಾವಣೆಗೆ ಅಭ್ಯರ್ಥಿಗಳ ಪೈಪೋಟಿ ಹೆಚ್ಚಾಗಿದೆ. ಸಹಕಾರ ಸಂಘದ ಅಧಿಕಾರವನ್ನು ಹಿಡಿಯಲು ಕೈತೆನೆ ಪೈಪೋಟಿ ನಡೆಸ್ತಾ ಇದ್ದು, ಲಕ್ಷಕ್ಕೆ ಡೆಲಿಗೇಟ್ ವೋಟರ್ಸ್ ಡೀಲ್ ಆರೋಪ ಕೇಳಿ ಬಂದಿದೆ. ಅಭ್ಯರ್ಥಿಗಳಿಂದ 4ರಿಂದ 5 ಲಕ್ಷಕ್ಕೆ ಒಂದು ಡೆಲಿಗೇಟ್ ವೋಟ್ ಡೀಲ್ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಮನ್ಮೂಲ್ ಮಾಜಿ ನಿರ್ದೇಶಕ ಬಿಚ್ಚಿಟ್ಟಿದ್ದಾರೆ. ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲೂರಿಂದ ಸ್ಫೋಟಕ ಮಾಹಿತಿ ಬಂದಿರುವಂಥದ್ದು. ಬೆಂಬಲಿಗರಿಗೆ ಡೆಲಿಗೇಟ್ ವೋಟ್ ಅನ್ನ ಕೊಡಿಸಲು ಈಗ ಅಭ್ಯರ್ಥಿಗಳು ಕಸರತ್ತನ್ನ ನಡೆಸುತ್ತಿದ್ದಾರೆ. ಹೌದು, ಸತ್ಯ. ಇವತ್ತು ನೋಡ್ಬೇಕು ಮನ್ಮೂಲ್ ರಾಜಕೀಯ ನಾವು ನೋಡ್ದೋ. ನಾವು 5 ವರ್ಷದಿಂದ ಚುನಾವಣೆಗೆ ನಿಂತಿದ್ದು. ಯಾವತ್ತು ಈ ಮಟ್ಟಕ್ಕೆ ಈ ಜಿಲ್ಲೆಯಲ್ಲಿ ಈ ಥರ ಮನ್ಮೂಲ್ ಚುನಾವಣೆ ಆಗಿರಲಿಲ್ಲ. ಇವಾಗ ಆಲ್ರೆಡಿ ಏನು ಲಕ್ಷ ಕೊಟ್ಟು ಡೆಲಿಗೇಟ್ ಬಡಿಸುವಂಥ ಕೆಲಸವನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾರೆ. ನಾನು ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಅವರ ಬೆಂಬಲಿಗರು ಅವ್ರು ಮಾಡ್ತಾರೆ ಅಂತ ಹೇಳಲ್ಲ, ಸಚಿವರು ಮಾಡ್ತಾರೆ, ಅವ್ರ ಬೆಂಬಲಿಗರು ಹಣದ ಒಳೆನೂ ಅಳಿಸ್ತವ್ರು ಆಲಯ. ಅದೇನು ಯಾವ ಮಟ್ಟಿಗೆ ಚುನಾವಣೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಆ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಹಣದ ದರ್ಬಾರ್ ಜೊತೆಗೆ ಹಣ ದರ್ಬಾರ್ ನಡೀಲಿ ಸರ್, ತೊಂದರೆ ಇಲ್ಲ. ಆದರೆ ರೈತರ ಊರಲ್ಲಿ ಅವರ ಕುಟುಂಬಗಳು ಹೊಡೆದಾಡ್ತವೆ, ಅದಕ್ಕೆ ದಾರಿ ಮಾಡಿಕೊಡ್ತವ್ರೆ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಹೋಗಲಿ, ಪ್ರಶ್ನೆ ಇಲ್ಲ. ಆದರೆ ಹಳ್ಳಿನಲ್ಲಿ ರಾಜಕಾರಣ ಗುಂಪುಗಳಿಗೆ ಮಾಡ್ತಾರಲ್ಲ, ಅದು ಆಗಬಾರ್ದು, ಅದು ನಿಲ್ಲಬೇಕು.